ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಸಂಚಾರಿ ಸಾಥಿ ಆ್ಯಪ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಕೇಂದ್ರ ಸರ್ಕಾರದ ಈ ಆ್ಯಪು ಯಾರೆಲ್ಲ ಮೊಬೈಲ್ ಬಳಕೆದಾರರಿದ್ದೀರಿ, ಇತ್ತೀಚೆಗೆ ಮೊಬೈಲ್ ಬಳಕೆದಾರರಲ್ಲಿ ಅತಿ ಹೆಚ್ಚು ಮೋಸ ಹೋಗ್ತಾ ಇದ್ದಾರೆ, ಸೈಬರ್ ಫ್ರಾಡ್ಗಳಾಗ್ತಾ ಇದೆ, ಹಣ ಕಳ್ಕೊತಾ ಇದ್ದಾರೆ, ಹಾಗೇನಾದ್ರ ಜೊತೆಗೆ ತಮ್ಮ ಪರ್ಸನಲ್ ಡಾಟಾನು ಕೂಡ ಕಳ್ಕೊತಾ ಇದ್ದಾರೆ. ಈ ಎಲ್ಲನೂ ರಕ್ಷಣೆ ಮಾಡ್ಕೋಬೇಕು ಅಂದರೆ ಪ್ರತಿಯೊಬ್ಬರ ಮೊಬೈಲಲ್ಲೂ ಕೂಡ ಈ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಇನ್ಸ್ಟಾಲ್ ಮಾಡಿಕೊಂಡು ಇಲ್ಲಿ ತುಂಬ ಕೆಲಸಗಳಿದೆ. ಸ್ವತಃ ಸಾರ್ವಜನಿಕರೇ ನೀವು ಕೂಡ ಮಾಡ್ಕೋಬೋದು. ಮೊದಲಿಗೆ ನಿಮ್ದು ಯಾವ್ದಾದ್ರು ಅನ್ಯೂನ್ ನಂಬರಿಂದ ಕರೆ ಬರ್ತಾ ಇದ್ದರೆ ಅದನ್ನು ಬ್ಲಾಕ್ ಮಾಡ್ಬೋದು. ಹಾಗೆಯೇ ನಿಮ್ಮ ಫೋನ್ ನಂಬರ್ ಏನಾದ್ರು ಕಳ್ಕೊಂಡಿತ್ತು ಅಂದರೆ ನಿಮ್ಮ ಫೋನು ಕೂಡ ಇಲ್ಲಿ ಬ್ಲಾಕ್ ಮಾಡ್ಬೋದು. ಅದೇ ರೀತಿ ನಿಮ್ಮ ಫೋನ್ನಲ್ಲಿ ನಿಮ್ಮ ಹೆಸರಿನಲ್ಲಿ ಎಷ್ಟು ಸಿಮ್ಗಳಿದೆ ಆ ಸಿಮ್ನು ಕೂಡ ಇಲ್ಲಿ ಚೆಕ್ ಮಾಡಿಕೊಂಡು ನಿಮ್ಮದಲ್ಲದ ಸಿಮ್ನ ಅಲ್ಲಿ ನೀವು ಬ್ಲಾಕ್ ಮಾಡ್ಬೋದು. ಹಾಗೆಯೇ ಮೊಬೈಲ್ ಹ್ಯಾಂಡ್ಸೆಟ್ಟು ಜೆನ್ಯೂನ್ ಇದೆಯಾ ಇಲ್ಲ ಏನಾದರೂ ರಾಂಗ್ ಇದೆಯಾ, ನೀವೇನಾದರೂ ಸೆಕೆಂಡ್ ಹ್ಯಾಂಡ್ ಮೊಬೈಲ್ ತೊಗೊಂಡಿದ್ರೆ ಆ ಮೊಬೈಲು ಕರೆಕ್ಟಾಗಿದೆಯಾ, EMI ನಂಬರು ಅನ್ನೋದನ್ನು ಕೂಡ ಇಲ್ಲಿ ಚೆಕ್ ಮಾಡ್ಕೋಬೋದು. ಇದ್ರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರ ಮೊದಲಿಗೆ ನೀವು ನಿಮ್ಮ ಗೂಗಲ್ ಪ್ಲೇ ಸ್ಟೋರ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಿದ್ದ ನಂತರ ನೀವಲ್ಲಿ ಸರ್ಚ್ ಬಾರ್ಗೆ ಹೋಗಿ ಸಂಚಾರಿ ಸಾಥಿ ಅಂತ ಟೈಪ್ ಮಾಡಬೇಕಾಗತ್ತೆ. ಅಲ್ಲಿ ಸಂಚಾರಿ ಸಾಥಿ ಆ್ಯಪ್ ಅಂತ ಒಂದು ಶೋ ಆಗ್ತದೆ. ಆ ಆ್ಯಪ್ನ ನೀವು ಇಲ್ಲಿ ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಕಾಣ್ತಾ ಇರೋ ಸಿಂಬಲ್ ಇರ್ತಕ್ಕಂಥ ಆ್ಯಪ್ನ ನೀವು ಇಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡಿದ್ದ ನಂತರ ಮುಂದಿನ ಪ್ರೊಸೆಸ್ ಬಗ್ಗೆ ಸಂಪೂರ್ಣವಾಗಿ 100% ಆದ ಮಾಹಿತಿನ ತಿಳಿಸ್ಕೊಡ್ತೀನಿ, ಸ್ಕಿಪ್ ಮಾಡ್ದಂಗೆ ನೋಡಿ. ಸ್ನೇಹಿತರೆ ಇವಾಗ ನಾನು ಓಪನ್ ಮಾಡ್ಕೋತಾ ಇದ್ದೀನಿ. ಓಪನ್ ಮಾಡ್ಕೊಂಡಿದ್ದ ನಂತರ ಈ ರೀತಿ ಇಂಟರ್ಫೇಸು ಶೋ ಆಗ್ತದೆ. ಇಲ್ಲಿ ನಾನು 5 ಬಗೆಯ ಆಪ್ಷನ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಒಂದೊಂದಾಗಿ ತಿಳಿಸ್ಕೊಡ್ತೀನಿ. ಇಲ್ಲಿ ಚಾಕ್ಸು ಅಂತ ಮೊದಲನೇ ಇದೆ, ರಿಪೋರ್ಟ್ ಸಸ್ಪೆಂಡೆಡ್ ಫ್ರಾಡ್ ಕಮ್ಯುನಿಕೇಷನ್ ಅಂತ ಇದೆ ನೋಡಿ, ಫಸ್ಟ್ ಆಪ್ಷನು. ಆ ಆಪ್ಷನ್ ಬಗ್ಗೆ ಮೊದಲು ಬಾರಿಗೆ ತಿಳಿಸ್ಕೊಡ್ತೀನಿ. ಹಾಗೆ ಹಂತವಾಗಿ ಎಲ್ಲದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ನೀವು ಆ ಆಪ್ಷನ್ನ ಕ್ಲಿಕ್ ಮಾಡ್ತು ಅಂದರೆ ನಿಮ್ಗೆ ಯಾವ್ದಾದ್ರು ಅನ್ಯೂನ್ ನಂಬರಿಂದ ಪದೇ ಪದೇ ಕಾಲ್ ಬರ್ತಾ ಇದ್ರೆ, ನಿಮಗೆ ಆ ಕರೆ ಮೇಲೆ ಅನುಮಾನ ಇತ್ತು ಅಂದರೆ ನೀವು ಇಲ್ಲಿ ಸೆಲೆಕ್ಟ್ ಅಂತ ಚೂಸ್ ಮಾಡಿ. ನಿಮಗೆ ಯಾವ ರೀತಿ ನಿಮಗೆ ಅಲ್ಲಿ ಕಾಲ್ ಬರ್ತಾ ಇದೆ, SMS ಬರ್ತಾ ಇದೆ, ವಾಟ್ಸಪ್ ಬರ್ತಾ ಇದೆ ಅಂತ ಕೇಳುತ್ತೆ. ನಿಮ್ದು ಯಾವುದಿದೆ ಅದು ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ಕಾಲ್ ಅಂತ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ದ ನಂಬರ್ ಅಂತ ಕೇಳುತ್ತೆ. ಇಲ್ಲಿ ನಿಮ್ಮದು ಯಾವ ನಂಬರ್ಗೆ ಬರ್ತಾ ಇದೆ, ಸಪೋಸ್ ನಿಮ್ಮ ನಂಬರ್ ಆಗಿರುತ್ತೆ ಅದು, ಆ ನಂಬರ್ನ ಅಲ್ಲಿ ನೀವು ಚೂಸ್ ಮಾಡ್ಕೋಬೇಕಾಗತ್ತೆ. ಚೂಸ್ ಮಾಡ್ಕೊಂಡಿದ್ದ ನಂತರ ಇಲ್ಲಿ ಕೆಳಗಡೆ ಸಸ್ಪೆಕ್ಟೆಡ್ ಫ್ರಾಡ್ ಕಮ್ಯುನಿಕೇಷನ್ ಅಂತ ಕೇಳುತ್ತೆ. ಇಲ್ಲಿ ನಿಮ್ಗೆ ಯಾವ ರೀತಿ ನಿಮಗೆ ಕಾಲ್ ಬರ್ತಾ ಇದೆ ಅಂತ. ಇಲ್ಲಿ CBI ಆಫೀಸರ್ಗಳು, ನಾವು ಪೊಲೀಸ್ನವರು ಅಂತ ಹೇಳಿ ಕಾಲ್ ಬರ್ತಾ ಇದೆ. ಇಲ್ಲಿ ಸೆಲೆಕ್ಟ್ ದ ಕ್ಯಾಟಗರಿ ಅಂತ ಮಾಡ್ತು ಅಂದರೆ ಇಲ್ಲಿ ಬ್ಯಾಂಕ್ KYCಗೋಸ್ಕರ ಕಾರ್ಯ ಮಾಡಿದ್ದೀವಿ ಅಂತ ಬರ್ತಾ ಇದೆಯಾ, ಇಲ್ಲ ನಾವು CBI ಮತ್ತು ನಾವೇನಾದ್ರು ಕಸ್ಟಮ್ ಅಧಿಕಾರಿಗಳು ಆಧಾರ್ ಕಾರ್ಡ್ನಿಂದ ಮಾಡ್ತಾ ಇದ್ದೀವಿ, RBI ಇಂದ ಮಾಡ್ತಾ ಇದ್ದೀವಿ, ಹೀಗೆ ತುಂಬ ರೀಸನ್ಗಳಿದೆ. ಈ ರೀಸನಲ್ಲಿ ಯಾವ ರೀಸನ್ಗೋಸ್ಕರ ನಿಮಗೆ ಕಾಲ್ ಬರ್ತಾ ಇದೆ ಆ ಕ್ಯಾಟಗರಿನ ಇಲ್ಲಿ ನೀವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಸಪೋಸ್ ನನಗೆ KYC ಸಂಬಂಧಪಟ್ಟಂಗೆ ಕರೆ ಬರ್ತಾ ಇದೆ ಅಂತ ಕ್ಲಿಕ್ ಮಾಡ್ಕೊಂಡಿದ್ದ ನಂತರ ಇಲ್ಲಿ ಪಿಕ್ ಇಮೇಜ್ ಅಂತ ಬರುತ್ತೆ. ನೀವು ಒಂದು ಸ್ಕ್ರೀನ್ ಶಾಟ್ ಇಟ್ಕೊಂಡಿರಿ, ನಿಮ್ಮ ಕರೆ ಬಂದಿರತಕ್ಕಂಥದ್ದು, ಅದನ್ನು ಅಲ್ಲಿ ಅಪ್ಲೋಡ್ ಮಾಡಬೇಕಾಗ್ತದೆ. ಹಾಗೆಯೇ ತದನಂತರ ಕೆಳಗೆ ಪಿಕ್ ಸಸ್ಪೆಕ್ಟೆಡ್ ಕಾಲ್ ಫ್ರಮ್ ದ ಕಾಲ್ ಲಾಗ್, ನಿಮ್ಮ ಕಾಲ್ ಹಿಸ್ಟ್ರಿಲಿ ಹೋಗಿ ನಿಮ್ಗೆ ಯಾವ ಕರೆ ಬಂದಿದೆ ಆ ಫೋನ್ ನಂಬರ ನೀವು ಇಲ್ಲಿ ಚೂಸ್ ಮಾಡ್ಕೋಬೋದಾಗುತ್ತೆ. ನಾನು ಎಕ್ಸಾಂಪಲ್ ನಿಮಗೆ ಈ ಥರ ತೋರಿಸ್ತಾ ಇದ್ದೀನಿ. ತದನಂತರ ಕೆಳಗಡೆ ಡೇ ಟು ಟೈಮು, ಯಾವ ಡೇಟಲ್ಲಿ ಕಾಲ್ ಬಂತು ಅದ್ರ ಡೀಟೇಲ್ಸ್ ಇಲ್ಲಿ ಶೋ ಆಗುತ್ತೆ. ತದನಂತರ ಇಲ್ಲಿ ಕಂಪ್ಲೇಂಟ್ ಡೀಟೇಲ್ಸ್ ಅನ್ನೋ ಬಾಕ್ಸ್ಗೆ ಬಂದು ನೀವು ಸವಿವರವಾಗಿ ನೀವು ಅಲ್ಲಿ ಟೈಪ್ ಮಾಡ್ಬೋದು ಯಾವ ಉದ್ದೇಶದಿಂದ ಬರ್ತಾ ಇದೆ ಅಂತ. ಹಾಗೆಯೇ ಇಲ್ಲಿ ಕೆಳಗಡೆ ಪರ್ಸನಲ್ ಡೀಟೇಲ್ಸ್ ಅಂತ ನಿಮ್ಮ ಹೆಸರು ಬಂದಿರುತ್ತೆ, ನಿಮ್ಮ ಹೆಸರನ್ನ ಟೈಪ್ ಮಾಡಿ ಅಲ್ಲಿ ಡಿಕ್ಲರೇಷನ್ ಫಾರ್ಮ್ ಅಂತ ಇದೆ ನೋಡಿ, ಅದನ್ನ ಟಿಕ್ ಬಾಕ್ಸ್ನ ಕ್ಲಿಕ್ ಮಾಡಿ ಕೆಳಗಡೆ ನೀವು ಸಬ್ಮಿಟ್ ರಿಕ್ವೆಸ್ಟ್ ಅಂತ ಮಾಡ್ತು ಅಂದರೆ ನಿಮಗೆ ಬರ್ತಾ ಇರ್ತಕ್ಕಂಥ ಫೋನ್ ನಂಬರು ಪರ್ಮನೆಂಟಾಗಿ ಬ್ಲಾಕ್ ಆಗುತ್ತೆ. ಅದು ನಿಮಗೆ ಅಂತಲ್ಲ, ಅದು ಟೋಟಲಿ ಆಗಿ ಅದು ವೆರಿಫಿಕೇಶನ್ ಆದ ನಂತರ ಅದು ಪರ್ಮನೆಂಟಾಗಿ ಬ್ಲಾಕ್ ಆಗುತ್ತೆ ಆ ನಂಬರು. ಸ್ನೇಹಿತರೆ ಇದಾದ ನಂತರ ನೆಕ್ಸ್ಟ್ ಆಪ್ಷನ್ ಬಂದು ಬ್ಲಾಕ್ ಯುವರ್ ಲಾಸ್ಟ್ ಮೊಬೈಲ್ ಹ್ಯಾಂಡ್ಸೆಟ್ಟು. ನಿಮ್ಮ ಮೊಬೈಲ್ ಹ್ಯಾಂಡ್ಸೆಟ್ ಏನಾದ್ರು ಕಳ್ಕೊಂಡಿತ್ತು ಅಂದರೆ ನಿಮ್ಮ ಪರ್ಸನಲ್ ಡಾಟಾನ ಯಾವ ರೀತಿ ನೀವು ಅಲ್ಲಿ ಲಾಕ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಆ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಬ್ಲಾಕ್ ಲಾಸ್ಟ್ ಫೋನ್ ನಂಬರ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡ್ತು ಅಂದರೆ ನಿಮ್ಮ ಮೊಬೈಲ್ನಲ್ಲಿ ಎಷ್ಟು ಸಿಮ್ ಇದೆ ಅಂತ ಕೇಳುತ್ತೆ. ಅಲ್ಲಿ 1 or 2 ಅಂತ 2 ಕೂಡ ಆಪ್ಷನ್ ಬರುತ್ತೆ. ಇಲ್ಲಿ ನೀವು ಕಂಪ್ಲೇಂಟ್ ಮಾಡೋಕ್ಕಿಂತ ಮೊದಲು ನಿಮ್ಮ ಬಳಿ IMEI ನಂಬರ್ ಅಂತ ಬರುತ್ತೆ, ಆ IMEI ನಂಬರ್ ಇರಬೇಕಾಗ್ತದೆ. ಹಾಗೆಯೇ ನಿಮ್ಮ ಡಿವೈಸ್ ಮಾಡಲು, ಹಾಗೆಯೇ ಡಿವೈಸ್ ಯಾವ ಬ್ರ್ಯಾಂಡು ಎಲ್ಲ ಕೂಡ ನೀವು ಅಲ್ಲಿ ಟೈಪ್ ಮಾಡಬೇಕಾಗತ್ತೆ. ಮತ್ತು ಅಪ್ಲೋಡ್ ಇನ್ವಾಯ್ಸು, ನಿಮ್ಮದು ಬಿಲ್ಲು, ಮೊಬೈಲ್ ತೊಗೊಂಡಿರ್ತಕ್ಕಂಥ ಬಿಲ್ಲಲ್ಲಿ ಇರುತ್ತೆ ಅಪ್ಲೋಡ್ ಇನ್ವಾಯ್ಸ್ ಅಂತ ಅಂದರೆ ಆ ಬಿಲ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಿ ನೀವು ನೆಕ್ಸ್ಟ್ ಅಂತ ಮಾಡ್ತು ಅಂದರೆ ಲಾಸ್ಟ್ ಇನ್ಫಾರ್ಮೇಷನ್ ಅಂತ ಕೇಳುತ್ತೆ, ನಿಮ್ದು ಯಾವಾಗ ಕಳ್ಕೊಂಡ್ರಿ ಅಂತ. ಆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಅದನ್ನು ಮಾಡಿ ಮೊಬೈಲ್ ಓನರ್ನ ಪರ್ಸನಲ್ ಇನ್ಫಾರ್ಮೇಷನ್ ಕೇಳುತ್ತೆ, ಅದನ್ನು ಸಬ್ಮಿಟ್ ಮಾಡ್ತು ಅಂದರೆ ನಿಮ್ಮ ಪರ್ಮನೆಂಟಾಗಿ ನಿಮ್ಮ ಫೋನು ಬ್ಲಾಕ್ ಆಗುತ್ತೆ, ಯಾರು ಕೂಡ ಯೂಸ್ ಮಾಡೋಕ್ಕಾಗಲ್ಲ. ಅದಾದ ನಂತರ ಸ್ನೇಹಿತರೆ ನೀವು ಅನ್ಬ್ಲಾಕು ಅಂದರೆ ನಿಮ್ಮದು ಫೋನ್ ಏನಾದ್ರು ಕಳ್ಕೊಂಡಿದ್ದು ಫೋನು ಮತ್ತೆ ಸಿಕ್ತು ಅಂದರೆ ನೀವು ಇದೇ ಆಪ್ಷನ್ಗೆ ಬಂದು ಅನ್ಬ್ಲಾಕ್ ಅಂತ ಮಾಡ್ಬೋದು. ಅಲ್ಲಿ ರಿಕ್ವೆಸ್ಟ್ ನಂಬರ್ನ ಹಾಕಿ ಅನ್ಬ್ಲಾಕ್ ಅಂತ ಮಾಡ್ತು ಅಂದರೆ ಮತ್ತೆ ಕೂಡ ನೀವು ಮೊಬೈಲ್ನ ಯೂಸ್ ಮಾಡ್ಬೋದು. ಕಂಪ್ಲೀಟ್ ಆದ ನಂತರ ನಿಮ್ಮ ರಿಕ್ವೆಸ್ಟ್ ಯಾವ ಹಂತದಲ್ಲಿದೆ ಅಂತ ಸ್ಟೇಟಸ್ನು ಕೂಡ ಚೆಕ್ ಮಾಡ್ಕೋಬೋದು. ಸ್ನೇಹಿತರೆ ಈ ರೀತಿ ಈ ಆಪ್ಷನ್ನ ಯೂಸ್ ಮಾಡ್ಕೋಬೋದು. ಅದಾದ ನಂತರ ವೆರಿ ಇಂಪಾರ್ಟೆಂಟಾಗಿ ನೋ ಯುವರ್ ಮೊಬೈಲ್ ಕಲೆಕ್ಷನ್ ಇನ್ ಯುವರ್ ನೇಮ್, ನಿಮ್ಮ ಹೆಸರಿನಲ್ಲಿ ಎಷ್ಟು ಮೊಬೈಲ್ ನಂಬರು ಸಂಖ್ಯೆಗಳಿವೆ ಅನ್ನೋದನ್ನ ಪತ್ತೆ ಮಾಡ್ಬೋದು. ಅದು 3ನೇ ಆಪ್ಷನು. ಅದನ್ನು ಕ್ಲಿಕ್ ಮಾಡ್ತು ಅಂದರೆ ಆಟೋಮೆಟಿಕ್ಕಾಗಿ ಮೊಬೈಲ್ ನಂಬರ್ ರಿಜಿಸ್ಟರ್ಡ್ 4 ಅಂತ ಬರ್ತಾ ಇದೆ ನೋಡಿ. ಹಾಗೆಯೇ ಇಲ್ಲಿ ಫಸ್ಟ್ 4 ಅಂಕೆ ಕೊನೆ 4 ಅಂಕೆನ ತೋರಿಸ್ತಾ ಇದೆ. ಈ ಲೀಸ್ಟಲ್ಲಿ ನಿಮ್ಮ ಫೋನ್ ನಂಬರ್ ನಿಮ್ಗೆ ಗೊತ್ತಿಲ್ಲದೇ ಏನಾದ್ರು ಬಳಕೆ ಆಗ್ತಾ ಇದೆಯಾ ಅದನ್ನು ನೀವು ಇಲ್ಲಿ ಆಟೋಮೆಟಿಕ್ಕಾಗಿ ಬ್ಲಾಕ್ ಮಾಡ್ಬೋದು. ಈಗ ಸಪೋಸ್ ಒಂದನ್ನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಸೆಲೆಕ್ಟ್ ಮಾಡಿದ ನಂತರ ಈ ಥರ ಆಪ್ಷನ್ಗಳು ಶೋ ಆಗುತ್ತೆ. ನಾಟ್ ಮೈ ನಂಬರ್, ರಿಕ್ವೈರ್ಡ್, ನಾಟ್ ರಿಕ್ವೈರ್ಡ್ ಅಂತ ಬರುತ್ತೆ.
ನಿಮ್ಮದು ಏನಾದ್ರು ನಿಮ್ಮ ನಂಬರ್ ಆಗಲಿಲ್ಲ ಅಂದರೆ ನಾಟ್ ಮೈ ನಂಬರ್ ಅಂತ ನೀವು ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡ್ತು ಅಂದರೆ ಪರ್ಮನೆಂಟಾಗಿ ಈ ನಂಬರು ಆಟೋಮೆಟಿಕ್ಕಾಗಿ ಬ್ಲಾಕ್ ಆಗಿಬಿಡುತ್ತೆ. ನಿಮ್ಮದು ಯಾವ ರೀತಿ ಇದೆ ನೋಡ್ಕೊಳ್ಳಿ. ನಿಮ್ಮ ಕರೆಕ್ಟಾಗಿ ಯೂಸ್ ಮಾಡ್ತಿರೋ ನಂಬರ್ಗಳೇ ಇಲ್ಲಿ ತೋರಿಸ್ತಾ ಇದೆಯಾ. ಒಂದು ವೇಳೆ ಅನ್ಯೂನು ಹಳೆ ನಂಬರ್ ಏನಾದರೂ ನಿಮ್ಮದು ಬ್ಲಾಕ್ ಆಗಿದೆ ಅಂತ ನೀವು ತಿಳ್ಕೊಂಡಿದ್ದು ಆ ರನ್ನಿಂಗ್ ಏನಾದ್ರು ಆ ನಂಬರ್ ಇದೆಯಾ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಬೋದು. ಇದಾದ ನಂತರ ವೆರಿ ಇಂಪಾರ್ಟೆಂಟ್ ಆಗಿ ನೋ ಜೆನ್ಯೂನೆಸ್ ಆಫ್ ಯುವರ್ ಮೊಬೈಲ್ ಹ್ಯಾಂಡ್ಸೆಟ್ಟು. ನಿಮ್ಮ ಹ್ಯಾಂಡ್ಸೆಟ್ಟು ಜೆನ್ಯೂನ್ ಆಗಿದೆಯಾ. ನೀವೇನಾದರೂ ಸೆಕೆಂಡ್ ಹ್ಯಾಂಡ್ ಮೊಬೈಲ್ನ ತೊಗೊಂಡಿದ್ದು ಅಲ್ಲಿ IMEI ನಂಬರ್ಗಳು ಮ್ಯಾಚ್ ಆಗಬೇಕು. IMEI ನಂಬರು ಕರೆಕ್ಟಾಗಿ ವೆರಿಫೈಡ್ ಆದರೆ ಮಾತ್ರ ನಿಮ್ಮ ಫೋನು ಕರೆಕ್ಟಾಗಿದೆ ಅಂತ. ಸೆಕೆಂಡ್ ಹ್ಯಾಂಡ್ ಮೊಬೈಲ್ಗಳಲ್ಲಿ ತುಂಬ ಫ್ರಾಡ್ಗಳಾಗ್ತವೆ. ನೀವು ಅದನ್ನು ಕೂಡ ಇಲ್ಲಿ ನೋಡ್ಕೋಬೋದು. ನೀವು ಅದನ್ನು ಕ್ಲಿಕ್ ಮಾಡ್ತು ಅಂದರೆ IMEI ನಂಬರ್ನ ಎಂಟ್ರಿ ಮಾಡ್ಲಿಕ್ಕೆ ಕೇಳುತ್ತೆ. ನಿಮ್ಗೆ ಗೊತ್ತಿಲ್ಲ ಅಂದರೆ ನಿಮ್ಮ ಫೋನಲ್ಲಿ *#06# ಅಂತ ಟೈಪ್ ಮಾಡಿ ಸರ್ಚ್ ಮಾಡ್ತು ಅಂದರೆ ನಿಮಗೆ IMEI ನಂಬರ್ಗಳು ಶೋ ಆಗ್ತವೆ. ಅದಲ್ಲದೆ ಕೂಡ ನೀವು ನಿಮ್ಮ ಸೆಟ್ಟಿಂಗ್ಸ್ಗೆ ಹೋಗಿ ಅಬೌಟ್ ಫೋನ್ ಅಂತ ಆಪ್ಷನ್ಗೆ ಹೋಗಿ ಅಲ್ಲಿ ನೀವು ಡೈರೆಕ್ಟಾಗೂ ಕೂಡ IMEI ನಂಬರ್ನ ಕಾಪಿ ಮಾಡ್ಕೋಬೋದು. ಈಗ ನಾನು ಮೊಬೈಲ್ ಸೆಟ್ಟಿಂಗಿಂದ ಕಾಪಿ ಮಾಡ್ಕೋತಾ ಇದ್ದೀನಿ. ಕಾಪಿ ಮಾಡ್ಕೊಂಡು ಅಲ್ಲಿ ಪೇಸ್ಟ್ ಮಾಡಿ ಇಲ್ಲಿ ನಾನು ಸಬ್ಮಿಟ್ ಅಂತ ಮಾಡ್ತು ಅಂದರೆ ನಮ್ಗೆ ಈ ರೀತಿ ರಿಸಲ್ಟ್ ಬರುತ್ತೆ. ವೆಯ್ಟ್ ಮಾಡಿ. ಇಲ್ಲಿ ತೋರಿಸ್ತಕ್ಕಂಥ ರಿಸಲ್ಟು IMEI ನಂಬರ್ ಇಸ್ ವ್ಯಾಲಿಡ್ ಅಂದ್ಬಿಟ್ಟು IMEI ನಂಬರ್ ತೋರಿಸುತ್ತೆ. ಆಮೇಲೆ ನಿಮ್ಮ ಫೋನು ಯಾವ ಬ್ರ್ಯಾಂಡು, ಹಾಗೆ ಯಾವ ಮಾಡೆಲು, ಹಾಗೆ ಮ್ಯಾನುಫ್ಯಾಕ್ಚರ್ ಎಲ್ಲಾಗ್ತು, ಹಾಗೆಯೇ ಡಿವೈಸ್ ಟೈಪು ಬಂದು ಸ್ಮಾರ್ಟ್ ಫೋನಾ ಇಲ್ಲ ಟ್ಯಾಬ್ಲೆಟಾ ನಿಮ್ದು ಯಾವುದಿದೆ ಅದನ್ನು ತೋರಿಸುತ್ತೆ. ಈ ರೀತಿ ಇತ್ತು ಅಂದರೆ ನಿಮ್ಮದು ಫೋನಲ್ಲಿ ಯಾವುದೇ ಥರದ ಸಮಸ್ಯೆ ಇಲ್ಲ. ನೀವು ಈ ಸರಿ ಈ ರೀತಿ ನೀವು ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇದಾದ ನಂತರ ನಿಮಗೆ ಇನ್ನೊಂದು ಆಪ್ಷನ್ ಇದೆ ಲಾಸ್ಟಾಗಿ, ರಿಪೋರ್ಟ್ ಇನ್ಕಮಿಂಗ್ ಇಂಟರ್ನ್ಯಾಷನಲ್ ಕಾಲ್ ವಿತ್ ಇಂಡಿಯನ್ ನಂಬರು. ಇಂಡಿಯನ್ ನಂಬರ್ ಹೆಸರಿನಲ್ಲಿ ಇಂಟರ್ನ್ಯಾಷನಲಿಂದ ಕೆಲವ್ರಿಗೆ ಕಾಲ್ ಬರುತ್ತೆ. ನಮಗಲ್ಲಿ ಐಡೆಂಟಿಫೈನ ಮಾಡೋಕ್ಕಾಗಲ್ಲ. ನೀವು ಅದಕ್ಕೆ ಸೇಮ್ ಇಂಡಿಯನ್ ರೀತಿಯೇ ಇರುತ್ತೆ ಫೋನ್ ನಂಬರು. ಆ ಫೋನ್ ನಂಬರ್ ಮೇಲೆ ನಿಮಗೆ ಅನುಮಾನ ಇತ್ತು ಅಂದರೆ ಡೈರೆಕ್ಟಾಗಿ ನೀವು ಆ ಫೋನ್ ನಂಬರ್ನ ನೀವು ಆ್ಯಡ್ ಮಾಡಿ ನೀವು ಯಾವ ಟೈಮಲ್ಲಿ ನಿಮಗೆ ಕರೆ ಬಂತು ಮತ್ತು ಯಾವ ಟೈಮಲ್ಲಿ ಬಂತು ಅಂತ ನೀವು ಅಲ್ಲಿ ರಿಮಾರ್ಕ್ ಕಾಲಮ್ನ ಟೈಪ್ ಮಾಡಿ ಸಬ್ಮಿಟ್ ಮಾಡ್ತು ಅಂದರೆ ಪರ್ಮನೆಂಟಾಗಿ ಇಂಟರ್ನ್ಯಾಷನಲ್ ಕಾಲ್ನು ಕೂಡ ನೀವು ಇಲ್ಲಿ ಬ್ಲಾಕ್ ಮಾಡ್ಬೋದು. ಈ ರೀತಿ ಪ್ರತಿಯೊಬ್ಬ ಭಾರತೀಯರು ಕೂಡ ಸೈಬರ್ನ ಕ್ರೈಮ್ ಆಗೋ ರೀತಿ ಮೊದಲೇ ಎಚ್ಚೆತ್ತುಕೊಂಡು ನಾನು ಹೇಳಿದ ಎಲ್ಲ ಸ್ಟೆಪ್ಗಳನ್ನು ಕೂಡ ನೀವು ನಿಮ್ಮ ಮೊಬೈಲ್ನಲ್ಲಿ ಈ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ಚೆಕ್ ಮಾಡ್ಕೊಳ್ಳಿ. ಅದಾದ ನಂತರ ನಿಮಗೆ ಯಾವುದೇ ಥರದ ಸಮಸ್ಯೆಗಳು ಬರಲ್ಲ. ಆಲ್ಮೋಸ್ಟ್ ಆಲು ಕೇರ್ಫುಲ್ಲಾಗಿ ಯಾವುದೇ ಅನಿಯಮಿತ ಕರೆಗಳನ್ನ ರಿಸೀವ್ ಮಾಡಬೇಡಿ. ನೀವು ಇದೇ ರೀತಿ ಜಾಗೃತಿ ವಹಿಸಿದ್ರೆ ನಿಮ್ಮ ಮೊಬೈಲ್ ಸೇಫ್ ಆಗಿರುತ್ತೆ. ಸ್ನೇಹಿತರೆ, ಇದಿಷ್ಟು ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.